ರಾಜ್ಯದ ಪಿಕಲ್ ಬಾಲ್ ಕ್ರೀಡೆಯನ್ನು ಮತ್ತಷ್ಟು ಜನಪ್ರಿಯಗೊಳಿಸುವ ಉದ್ದೇಶದಿಂದ ಕರ್ನಾಟಕ ಪಿಕಲ್ ಬಾಲ್ ಪ್ರೀಮಿಯರ್ ಲೀಗ್ ಆರಂಭಗೊಳ್ಳುತ್ತಿದೆ. ಇದು ಕೇವಲ ಒಂದು ಟೂರ್ನಮೆಂಟ್ ಅಲ್ಲ, ರಾಜ್ಯದ ಪ್ರತಿಭಾವಂತ ಆಟಗಾರರಿಗೆ ವೃತ್ತಿಪರ ವೇದಿಕೆ ಒದಗಿಸುವ ಮಹತ್ವಾಕಾಂಕ್ಷೆಯ ಪ್ರಯತ್ನವಾಗಿದೆ. ಮೊದಲ ಸೀಸನ್ನಲ್ಲಿ ಕರ್ನಾಟಕದ ವಿವಿಧ ನಗರಗಳನ್ನು ಪ್ರತಿನಿಧಿಸುವ ಒಟ್ಟು 6 ಫ್ರಾಂಚೈಸಿ ತಂಡಗಳು ಭಾಗವಹಿಸಲಿವೆ. ಲೀಗ್ ಮಾದರಿಯಲ್ಲಿ ನಡೆಯುವ ಈ ಟೂರ್ನಿಯ ಮೂಲಕ ಸ್ಥಳೀಯ ಆಟಗಾರರಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ದೊಡ್ಡ ಅವಕಾಶ ಸಿಗಲಿದೆ. ಮುಂದಿನ ಹಂತದಲ್ಲೂ ಲೀಗ್ ವಿಸ್ತರಣೆ ಯೋಜನೆ ರೂಪಿಸಲಾಗಿದೆ. 2ನೇ ಸೀಸನ್ ವೇಳೆಗೆ ತಂಡಗಳ ಸಂಖ್ಯೆಯನ್ನು 8ಕ್ಕೆ ಹಾಗೂ 3ನೇ ಸೀಸನ್ನಲ್ಲಿ 10ಕ್ಕೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ಲೀಗ್ ನಿರ್ವಹಣೆಯನ್ನು ಎಂಟ್ರೋಫಿ ಸ್ಪೋರ್ಟ್ಸ್ ಅಂಡ್ ಈವೆಂಟ್ಸ್ ಸಂಸ್ಥೆ ವಹಿಸಿಕೊಂಡಿದ್ದು, ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಸಹ ಬೆಂಬಲ ನೀಡುತ್ತಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಜತ್ ಕಂಕರ್, ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು. ಸೊ ಇವತ್ತು ಏನು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಹಾಗೂ ಎಂಟ್ರೋಫಿ ಸ್ಪೋರ್ಟ್ಸ್ 2 ಸಂಸ್ಥೆ ಒಂದಾಗಿ ಇವತ್ತು ಕರ್ನಾಟಕ ಪಿಕಲ್ ಬಾಲ್ ಪ್ರೀಮಿಯರ್ ಲೀಗ್ 2026ರ ಶುಭ ಆರಂಭಕ್ಕೆ ಇವತ್ತು ಅಗ್ರಿಮೆಂಟ್ ಸೈನ್ ಮಾಡಿದೆ. Namaskar. I am Anil Shah, co-founder of Entropy Sports and Events, along with Ashish. Our dream was to have a wonderful pickleball championship league to be created at the state level, not to restrict only to district level, but to take it to the state level. Today, pickleball has becoming a very fastest growing game in the world. ನಮಸ್ತೆ, ನನ್ನ ಹೆಸರು ಎ ಜಿ ಶಿವಕುಮಾರ್, ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರು. ಏನಿವತ್ತು ನಮ್ಮ ಪಿಕಲ್ ಬಾಲ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಏನು ಎಂಟ್ರೋಪಿ ಅನ್ನೋ ಕಂಪ್ನಿ ಜೊತೆ ಏನು ಕರ್ನಾಟಕ ಪಿಕಲ್ ಬಾಲ್ ಪ್ರೀಮಿಯರ್ ಲೀಗ್ ಇವತ್ತೇನು ನಾವಿಬ್ಬರು ಕೂಡಿ 2 ಸಂಸ್ಥೆಯನ್ನು ಇವತ್ತೇನು ಅಗ್ರಿಮೆಂಟ್ಗೆ ಪದಾರ್ಪಣೆ ಮಾಡಿದ್ದು ನಿಜವಾಗ್ಲೂ ಖುಷಿ ಅನಿಸುತ್ತೆ. ಯಾಕೆಂದರೆ ನಾವು ಇದುವರೆಗೂ ವರ್ಷಕ್ಕೂ IPL ನೋಡ್ತಾ ಇದ್ದೋ, ಪ್ರೋ ಕಬಡ್ಡಿ ನೋಡ್ತಾ ಇದ್ದೋ, ಎಲ್ಲೋ ಒಂದು ಕಡೆ ಈಗ ನೆಕ್ಸ್ಟು ಅದೇ ಮಟ್ಟದಲ್ಲಿ ನಮ್ಮದು ಇವತ್ತು ಪಿಕಲ್ ಬಾಲು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನಾವು ಇವತ್ತು ನೋಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. ಯಾಕೆ My name is Ashish Swankar. I am co-founder of Entropy Sports and Events. Today on 26th of June 2026, here on a Monday evening, we are here to sign up I'm here to sign up an MOU with Karnataka State Pickleball Association for organizing India's first state pickleball league, which is going to be called as Karnataka Pickleball Premier League. It is going to be a format where for the first time we are bringing in the district team together, and they will fight for 3 days in a format of 6 teams. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಮೂರ್ತಿ, ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು. ಇವತ್ತು ನಮ್ಮ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ಒಂದು ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿನ. ಯಾಕಂದರೆ ನಾವು ಇವತ್ತು ಎಂಟ್ರೋಪಿ ಅನ್ನೋ ಒಂದು ಸಂಸ್ಥೆಯ ಜೊತೆ ನಮ್ಮ ಪಿಕಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಎ ಜಿ ಶಿವಕುಮಾರ್ ಅವರು ಮತ್ತು ಸೆಕ್ರೆಟರಿ ಆದ ರಜತ್ ಕನ್ಕರ್ ಅವರು, ಎಂಟ್ರೋಪಿಯ CEO ಆದಂಥ ಅನಿಲ್ ಮತ್ತು ಆಶೀಶ್ ಶರ್ಮಾ ಅವ್ರ ಜೊತೆ ನಾವು ಕರ್ನಾಟಕದಲ್ಲಿ ಏನು ಸ್ಟೇಟ್ ಲೆವೆಲ್ IPL ಮಾದರಿಯ ಪಿಕಲ್ ಬಾಲ್ ಅಸೋಸಿಯೇಷನ್ ಸ್ಟೇಟ್ ಲೆವೆಲ್ ಮಾದರಿಯಲ್ಲಿ ಆಟ ಆಡಿಸೋದಕ್ಕೆ ಭಾರತದಲ್ಲಿ ಮೊದಲ ಬಾರಿಗೆ ನಾವು ಚಾಲ್ತಿ ಕೊಡ್ತಾ ಇದ್ದೀವಿ. ರಾಜ್ಯದಲ್ಲಿ ಪಿಕಲ್ ಬಾಲ್ ಬೆಳವಣಿಗೆಗೆ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡುತ್ತಿರುವ KSPA ಈಗ ಈ ಲೀಗ್ ಮೂಲಕ ತಳಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರನ್ನು ರೂಪಿಸುವ ಗುರಿ ಹೊಂದಿದೆ. ಸಂಘದ ಪ್ರಕಾರ ಪಿಕಲ್ ಬಾಲ್ಗೆ ಈಗಾಗಲೇ ಉತ್ತಮ ಸ್ಪಂದನೆ ಸಿಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ದೇಶದ ಪ್ರಮುಖ ಪಿಕಲ್ ಬಾಲ್ ಕೇಂದ್ರವನ್ನಾಗಿ ರೂಪಿಸುವ ಉದ್ದೇಶವಿದೆ. ಇನ್ನು ಲೀಗ್ನಲ್ಲಿ ಫ್ರಾಂಚೈಸಿ ಮಾಲೀಕತ್ವ, ಪಾಲುದಾರಿಕೆ ಹಾಗೂ ಕ್ರೀಡಾ ಮಾರುಕಟ್ಟೆ ಕ್ಷೇತ್ರದಲ್ಲೂ ಅವಕಾಶಗಳು ಲಭ್ಯವಿದ್ದು ಆಸಕ್ತರಿಗೆ ಆಹ್ವಾನ ನೀಡಲಾಗಿದೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.